ಹಾಯ್ ಗೈಸ್, ಇವತ್ತು ನಾನು 17ನೇ ಶತಮಾನದಾಗ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಆಳ್ವಿಕೆ ಟೈಮ್ನಲ್ಲಿ ಕಟ್ಟಿಸಿರ್ತಾರೋ ಆ ಟೆಂಪಲ್ ಬಗ್ಗೆ ಹೇಳಕ್ಕೆ ಕರ್ಕೊಂಡ್ಬಂದಿದ್ದೆ ನಿಮಗೆ. ಈ ಟೆಂಪಲ್ ಹೆಸರು ಏನಂತಂದ್ರೆ ಕಲ್ಲೋಳಿ ಹನುಮಪ್ಪ ಟೆಂಪಲ್ ಅಂತ ಹೇಳ್ತಾಳು. ಕಲ್ಲೋಳಿ ಅಂತ ಹೆಂಗೆ ಹೆಸರು ಬಿತ್ತಂತಂದ್ರೆ, ಕಲ್ಲು ಅಂತಂದ್ರೆ ಒಂದು ಬ್ಲ್ಯಾಕ್ ಸ್ಟೋನ್. ಆವಾಗಿನ ಟೈಮ್ನಲ್ಲಿ ಏನು ಒಂದು ಇಂದ್ರವೇಣಿ ನದಿ ಹರಿತಿತ್ತು. ಸೊ ಕಲ್ಲು ಬ್ಲ್ಯಾಕ್ ಸ್ಟೋನ್ ಮೇಲೆ ಅದು ನದಿ ಹರಿತಿತ್ತು. ಸೊ ಅದಕ್ಕೆ ಕಲ್ಲೋಳಿ ಅಂತಂದ್ರೆ ಕಲ್ಲೋಳಿ ಅಂತ ಹೆಸರು ಬಿತ್ತು. ಸೊ ಇದು ಹನುಮಾನ್ ಟೆಂಪಲ್ ಹೆಂಗೆ ಎಸ್ಟಾಬ್ಲಿಷ್ ಆಯ್ತು ಅಂತಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಗುರುಗಳು ಇರ್ತಾರೋ ರಾಮದಾಸ ಅಂತ. ಸಮರ್ಥ ರಾಮದಾಸ ಇವರು ಸ್ಪಿರಿಚುವಲ್ ಗುರು ಇರ್ತಾರೋ. ಆ ಟೈಮ್ನಲ್ಲಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಸಲುವಾಗಿ ಚಳವಳಿ ಮಾಡಬೇಕಾದ್ರೆ ಇಲ್ಲಿ ಈ ಊರದಿಂದ ಬೇರೆ ಊರಿಗೆ ಹೋಗ್ತಿರ್ತಾರೆ. ಅವರು ಬೇರೆ ಐಡಲ್ನ ತೊಗೊಂಡು ಇಲ್ಲಿಂದ ಕ್ಯಾರಿ ಮಾಡಿ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಸೊ ಆ ಟೈಮ್ನಲ್ಲಿ ಏನಾಗ್ತೈತಿ ಅಂತಂತಂದ್ರೆ, ಅವತ್ತು ಹೋಗ್ಬೇಕಾದ್ರೆ ರಾತ್ರಿ ಆಗಿಬಿಡ್ತೈತಿ. ರಾತ್ರಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ಇಲ್ಲೇ ಸ್ವಲ್ಪ ಒಂದಿನ ಮಕ್ಕೊಂದು ಹೋಗೋನು, ಇಲ್ಲೇ ರೆಸ್ಟ್ ಮಾಡಿ ಹೋಗೋನು ಅಂತ ಅವತ್ತಿನ ರಾತ್ರಿನ ಹನುಮಂತ ದೇವರು ಅವರು ಕನಸಿನಲ್ಲಿ ಬಂದು ನನಗೆ ಇಲ್ಲೇ ನೆಲೆಸಬೇಕಂತ ಆಗಿದೆ. ಇನ್ನೊಂದು ಇತಿಹಾಸದ ಪ್ರಕಾರ ಏನೈತೆ ಅಂತಂದ್ರೆ, ಇವ್ರಿಗೆ ಒಂದು ಲಾರ್ಡ್ ಹನುಮಾನ್ದು ಇದು ಸ್ಟ್ಯಾಚು ಸಿಗ್ತೈತಿ. ಅವರು ಈ ಕೆಳಗಡೆ ಇಲ್ಲಿ ಒಂದು ಈ ಭೂಮಿ ಮೇಲೆ ಅವ್ರು ಇಟ್ಟಿದ ಮೇಲೆ ಅದು ರಿಟರ್ನ್ ಮತ್ತೆ ಎಬ್ಸಕ್ಕೆ ಬರಂಗಿಲ್ಲ ಅಂತ ಇಲ್ಲಿದೊಂದು ಇತಿಹಾಸ. ಸೊ ಈ ಕಲ್ಲೋಳಿ ಹನುಮಾನ್ ಏನದಲ್ಲ, ಇದು ಭಾಳ ಸ್ಪೆಷಲ್ ಅಂತ ಹೇಳ್ತಾರೆ. ಇಲ್ಲಿ ಟೆಂಪಲ್ ಮುಂದೆ ನೋಡ್ರಿ, ಇಲ್ಲಿ ಒಂದು ಚಿತ್ರ ತೆಗ್ದಿದ್ದರು. 17ನೇ ಶತಮಾನದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಗುರು ಇರ್ತಾರೆ. ಇವರು ಸಮರ್ಥ ರಾಮದಾಸ್ ಅವರಿಂದ ಕಟ್ಟಿದ್ದು ಟೆಂಪಲ್ ಇದು. ಕಲ್ಲು ಐತೆ ನೋಡ್ರಿ, ಈ ಕಲ್ಲಿಗೆ ಬೋರ್ಗಲ್ ಅಂತ ಅಂತಾರೋ. ಇಲ್ಲಿ ಬಂದವರೆಲ್ಲರೂ ಇದಕ್ಕೆ ಬೆನ್ ತಿಕ್ಕಿ ಅವರು ಅಂತ ಅವ್ರದ್ದು ಏನಾದ್ರು ಜಾಯಿಂಟ್ ಪೇನ್ ಇರ್ತೈತಲ್ಲ, ಅದನ್ನ ಜಾಯಿಂಟ್ ಪೇನ್ ಕಡಿಮೆ ಮಾಡ್ಬೋತಾರೋ. ಇಲ್ಲಿ ಎಂಟ್ರಿ ನೋಡ್ರಿ, ಸ್ಮಾಲ್ ಗೇಟ್ ಮಾಡಿದಾರು. ಯಾಕಿದು ಗೇಟ್ ಮಾಡಿದಾರ ಅಂತಂತಂದ್ರೆ, ಎಷ್ಟು ಶ್ರೀಮಂತ ಇಲ್ಲಿ ಬಡವ್ರು ಇಲ್ಲಿ ಅವರು ದೇವರ ಮುಂದೆ ಬಗ್ಗಿನ ಬರಬೇಕಂತ ಈಗ ಗೇಟ್ ಇಷ್ಟು ಸ್ಮಾಲ್ ಇಟ್ಟಿದ್ದಾರೆ ನೋಡ್ರಿ. ಸೊ ಅವಾಗಿನ ಟೈಮ್ನಲ್ಲಿ ರಾಜರುಗಳ ನಡುವೆ ಏನೋ ಫೈಟ್ ಆಗ್ತಿರ್ತಲ್ಲ. ಸೊ ಅದಕ್ಕೆ ಇಲ್ಲಿ ಜನರದ್ದು ಒಂದು ಇನ್ಫ್ಲೂಯೆನ್ಸ್ ಸಿಗಲಿ ಅಂತ ಸಮರ್ಥ ರಾಮದಾಸ್ ಅವರು ಏನು ಮಾಡ್ತಾರೆ, ಇಲ್ಲಿ ಜನರಿಗೆ ಸ್ವಲ್ಪ ಶಿವಾಜಿ ಮಹಾರಾಜ ಅವ್ರ ಕಡೆ ಸೇರಿಸ್ಕೋಬೇಕಂತ ಅವ್ರು ಏನು ಮಾಡ್ತಾರೆ, ಒಂದು ಚಳವಳಿ ನಡೆಸಿರ್ತಾರೆ. ಸೊ ಈ ಟೆಂಪಲ್ ಒಂದು ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತೈತಿ. ಯಾಕಂತಂದ್ರೆ ಭಾಳ ಜನ ಡಿವೋಟೀಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಈ ಟೆಂಪಲಿಗೆ ಬರ್ತಾರೆ. ಆಮೇಲೆ ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತಾರೆ ಅವರು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಬ್ರದರ್ ಒಬ್ಬರು ಇರ್ತಾರೆ, ವೆಂಕೋಜಿ ಭೋಸ್ಲೆ ಅಂತ. ಅವ್ರೇನು ಮಾಡ್ತಾರೋ, ಈ ಸ್ಟೋರಿನ ತಿಳಿದ ಮೇಲೆ ಅವರು ಈ ಟೆಂಪಲ್ ಡೆವಲಪ್ ಮಾಡೋಕೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಕಾರ್ತಿಕ ಮಾಸದ ಟೈಮ್ನಲ್ಲಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತೈತಿ. ಈ ಟೆಂಪಲ್ ಆಲ್ಮೋಸ್ಟ್ ಒಂದು 350 to 400 ಇಯರ್ಸ್ ನಿಯರ್ ಆಗ್ತೈತಿ ಈ ಟೆಂಪಲ್ಗೆ. ಇಲ್ಲಿ ಕಲ್ಲೋಳಿ ಹನುಮಪ್ಪಗೆ ಇನ್ನೊಂದು ಹೆಸರು ಹೇಳ್ತಾರೆ, ಇದಕ್ಕೆ ಜಾಗೃತ ದೇವಸ್ಥಾನ ಅಂತಲೂ ಹೇಳ್ತಾರೆ. ಬರ್ತೈತಿ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ಅಂತ ಒಂದು ಊರು ಬರ್ತೈತಿ. ಆ ಊರದಿಂದ 15 ಕಿಲೋಮೀಟರ್ಸ್ ನಿಯರ್ನಲ್ಲಿನೇ ಈ ಟೆಂಪಲ್ ಇದೆ. ಐಡಲ್ ಕಟ್ಟುದಲ್ಲದೆ ಸಂತ ರಾಮದಾಸ್ ಅವರು ಮತ್ತೇನು ಮಾಡ್ತಾರೋ, ಟೆಂಪಲ್ದ ಲೆಫ್ಟ್ ಸೈಡ್ನಲ್ಲಿ ಲಕ್ಷ್ಮೀ ಚೌಡೇಶ್ವರಿ ಅವ್ರಿಗೆ, ರೈಟ್ ಸೈಡ್ನಲ್ಲಿ ಗಣೇಶ ಅವ್ರದ್ದು ಸ್ಟ್ಯಾಚುನು ಅವ್ರು ಕಟ್ತಾರೆ. ಯಾಕಂತಂದ್ರೆ ಇದು ಟೆಂಪಲ್ ಕಂಪ್ಲೀಟ್ ಆಗಲಿ ಅಂತ ಅವ್ರು ಕಟ್ತಾರೆ. ಇವಾಗ ಸ್ಟ್ಯಾಚು ಇದೆ ನೋಡ್ರಿ. ಇಲ್ಲಿ ಒಂದು ಈ ಲಿಂಗದಿಂದ ಸ್ವಲ್ಪ ಅದು ಒಂದು ತೀರ್ಥ ಬರ್ತೈತಿ. ಆ ತೀರ್ಥ ಏನಾದರೂ ನೀವು ಡಾಗ್ ಬೈಟ್ ಐತು, ಸ್ಕಾರ್ಪಿಯನ್ ಬೈಟ್ ಐತಿ, ಸ್ನೇಕ್ ಬೈಟ್ ಆಗ್ತೈತಲ್ಲ, ಅಲ್ಲಿ ಹಚ್ಕೊಳ್ಳಿ ಅಂತಂದ್ರೆ ಅದೇನೋ ಮಾಯ ಆಗ್ತೈತಿ ಅಂತ ಇಲ್ಲಿದೊಂದು ಊಹೆ. ರಾಮ ಮತ್ತು ಲಕ್ಷ್ಮಿ ಮತ್ತು ಸೀತಾಮಾತಾ ಅವರು ಚಿತ್ರ ತೋರಿಸೋದಕ್ಕೆ ಹನುಮಾನ್ದು ವಿಗ್ರಹ ನೋಡ್ರಿ ಇಲ್ಲಿ ತೋರಿಸೋದು. ಈ ಪಾದುಕ ನೋಡ್ರಿ, ಈ ಪಾದುಕ ಹಚ್ಕೊಂಡ್ರೆ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಏನೇನು ಇರ್ತೈತಲ್ಲ ಅದೆಲ್ಲ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ. ಈ ಸ್ಟೋರಿ ಕೇಳಿ ನಿಮಗೆ ಹೆಂಗೆ ಅನಿಸಿತು ನನಗೆ ಹೇಳ್ರಿ. ಮತ್ತು ಇಂಥದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳೋಕೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ.